ಹೇಳಲಾಗಿದೆ ಸರ್. ಅಪ್ಪ ಕಾನೂನಲ್ಲಿ ಏನ್ ಸೆಕ್ಷನ್ ಇತ್ತು, ಕಾನೂನು ಕೋರ್ಟ್ಗೆ ಏನ್ ಗೌರವ ಕೊಡಬೇಕು, ಕೋರ್ಟಲ್ಲಿ ಏನ್ ಬೇಕಾದ್ರೂ ಮಾಡ್ತಾರೆ. ಅದಕ್ಕೆಲ್ಲ ನಮ್ಮನ್ನ ನೀವು ಪ್ರತಿಯೊಂದಕ್ಕೂ ಕೇಳ್ಕೊಂಡು ನೀವು ಅವರು ಮಾತಾಡಿದ್ದು ಸರಿನಾ ಇಲ್ಲ ಅನ್ನೋದು ಫಸ್ಟ್ ಅದನ್ನ ಅವ್ರು ಕೇಳ್ಬಿಟ್ಟು ಆಮೇಲೆ ಬೇರೆ ವಿಚಾರ ಚರ್ಚೆ ಮಾಡೋಣ. ಅವ್ರ ಪಾರ್ಟಿ ಸಂಸ್ಕೃತಿ, ಅವ್ರ ಲೀಡರ್ ಸಂಸ್ಕೃತಿ, ಕಾನೂನಲ್ಲಿ ಬೇಲ್ ಸಿಕ್ಕೇ ಸಿಗ್ತದೆ, ಎಲ್ಲರಿಗೂ ಗೊತ್ತಿರುವಂತ ವಿಚಾರನೆ. ಅವರು ಪೊಲೀಸ್ ಅವರಿಂದ ಉಂಟು, ಕೋರ್ಟ್ ಉಂಟು, ಅವ್ರುಂಟು, ಅವ್ರು ಮಾಡಿದಂತ ಅಪರಾಧ ಉಂಟು. ಮುಖ್ಯ ವಿಚಾರ ಮಾತಾಡಿರೋದು ಅವರ ಭಾಷೆ, ಅವರ ಸಂಸ್ಕೃತಿ, ಅರಕಲು ಬಾಯಿ ವಿಚಾರ. ಹಿಂದೆ ಜಯಮಾಲ ವಿಚಾರಗೂ ಹಿಂಗೆ ಮಾತಾಡಿದ್ರು, ಸಿದ್ದರಾಮಯ್ಯಗೂ ಹಿಂಗೆ ಮಾತಾಡಿದ್ರು. ಬೇರೆ ಬೇರೆ ಇದು ನಿತ್ಯ ಸುಮಂಗಲಿ ಅಂತ ಅಸೆಂಬ್ಲಿಲಿ ಒಂದ್ಸತಿ ನಡೆದಿತ್ತು, ಇದು ನಡೆದಿದೆ. ಇದು ಸರಿನಾ ಇಲ್ವಾ ಅಂತ ದೊಡ್ಡ ಮಟ್ಟಕ್ಕೆ ಒಂದು ನ್ಯಾಷನಲ್ ಪಾರ್ಟಿ ಲೀಡ್ರು. ನನಗೂ ಬಗ್ಗೆ ಬಹಳ ಸಿಂಪತಿ ಇದೆ. ಒಳ್ಳೆ ಕಲ್ಚರ್, ಚಿಕ್ಕಮಂಗ್ಳೂರು ಜನ ಅಂದ್ರೆ ಒಳ್ಳೆ ಕಲ್ಚರ್ ಜನ. ಆ ಪಾರ್ಟಿಲಿ ಈ ತರ ಹೆಣ್ಮಕ್ಳ ಬಗ್ಗೆ ಮಾತಾಡೋದು ಸರಿನಾ ಇಲ್ವಾ ಅನ್ನೋದು ಫಸ್ಟ್ ಅವರು ಅರ್ಥ ಮಾಡ್ಕೊಳ್ಬೇಕು. ಆತ್ಮಸಾಕ್ಷಿ ಇಸ್ ಇಂಪಾರ್ಟೆಂಟ್. ಅವ್ರ ಪಾರ್ಟಿ ಲೀಡರ್ಗಳಿಗೆಲ್ಲ ಸುಮ್ಮನೆ ಪಾರ್ಟಿ ಲೀಡರ್ಗಳಿಗೆ ಸಪೋರ್ಟ್ ಮಾಡೋದಲ್ಲ. ಎಲ್ಲರೂ ಪಾರ್ಟಿ ಲೀಡರ್ ಸಪೋರ್ಟ್ ಮಾಡ್ಬೋದು, ಬಟ್ ಖಂಡಿಸ್ಬೇಕಲ್ಲ, ಇದು ಮಾಡೋದು ಸರಿಯಿಲ್ಲ ಅಂತ ಹೇಳ್ಬೇಕಲ್ಲ. ನಾನು ನನ್ನ ಪಾರ್ಟಿಲಿ ಯಾರು ಮಾತಾಡಿದ್ರೆ ಡೆಫಿನೆಟ್ಲಿ ನಾನು ಖಂಡಿಸಿದ್ದೆ. ಇದೇ ಅಶೋಕ್ ಏನ್ ಹೇಳಿದ್ರು, ಮುಂದತ್ತಿನ ವಿಚಾರದಲ್ಲಿ ಏನ್ ಹೇಳಿದ್ರು, ನನಗೇನಾದ್ರು FSL ರಿಪೋರ್ಟ್ ಬಂದ ತಕ್ಷಣ ಎಕ್ಸ್ಪೆಲ್ ಮಾಡ್ತೀನಿ ಅಂತಂದ್ರು. ಈ ಸಪೋರ್ಟಿಂಗ್ ಈಸ್ ಎ ಪಾರ್ಟಿ ಟು ಇಟ್. ಅಶೋಕ್ ಇಸ್ ಎ ಪಾರ್ಟಿ ಟು ಆಲ್ ದಿಸ್ ಕ್ರೈಮ್. ಸೊ ಇದು ಅವ್ರ ಪಾರ್ಟಿ ಲೀಡರ್ಶಿಪ್. ಅದನ್ನ ಒಪ್ಕೊಳ್ಳಿ, ನಮ್ಮ ಪಾರ್ಟಿ ಹಿಂಗೆ ಅಂತ ಒಪ್ಕೊಳ್ಳಿ, ನಮ್ಗೆ ಸಂತೋಷ. ನಾವೇನು ಅದಕ್ಕೇನು ತಕರಾರು ಮಾಡಕ್ ಹೋಗಲ್ಲ. ಮುತ್ತು ರಕ್ತಗಳನ್ನ ಮನೇಲೇ ಮಡಿಕೊಳ್ಳಿ, ಅವ್ರನ್ನ ಹೊರಗಡೆ ಕಳಿಸಿ ಅಂತ ನಾನು ಹೇಳುದಿಲ್ಲ. ನಮ್ಗೆ ಈ ಪಾರ್ಟಿಲಿ ಇಂಥ ಮುತ್ತು ರಕ್ತಗಳು ಮಡಿಕೊಂಡಿದೀವಲ್ಲ ಅನ್ನೋದು ಅವ್ರು ಖುಷಿ ಪಟ್ಕೊಂಡು ಇಟ್ಕೊಳ್ಳಿ ಅಂತ ಸಮಾಜಕ್ಕೆ ಎಕ್ಸ್ಪೋಸ್ ಮಾಡ್ಬೇಕಷ್ಟೇ. ಅವೆಲ್ಲ ನೀವುಂಟು, ಪೊಲೀಸ್ ಉಂಟು. ಅವ್ರು ಯಾರೇನೇನೇನು ಮಾಡಿದ್ರು ನಮ್ಗೇನು ಅದು ಗೊತ್ತಿಲ್ಲ. ನನ್ನ ಮೇಲೆ ಇದೆ ನೋಡ್ರಿ. ಅವ್ರ ಮನೇಲಿ ಏನಾದ್ರು ನಾನೇ ಕಾರಣ, ಅವ್ರ ಪಾರ್ಟಿಲಿ ಏನಾದ್ರು ನಾನೇ ಕಾರಣ, ಅವ್ರ ಹೊಟ್ಟೆ ಒಳಗೆ ಏನಾದ್ರು ಕಾರಣ, ಹೊರಗಡೆ ಏನಾದ್ರು ನಾನೇ ಕಾರಣ. ಈ ರಾಜ್ಯದಲ್ಲಿ ಎಲ್ಲ ನಾನೇ ಕಾರಣ. ಅವ್ರಿಗೆ ಪಾಪ ನನ್ನ ನೆನ್ಸ್ಕೊಂಡಿಲ್ಲ ಅಂದ್ರೆ ನಿದ್ದೆನೂ ಬರುವುದಿಲ್ಲ. ಕಾನ್ಶಿಯಸ್ ನ್ಯಾಯ ಕೊಡ್ತದೆ. ನೋಡಪ್ಪ, ಇಂಥ ಲೆಕ್ಕಚ್ಯುತಗಳೆಲ್ಲ ಬಹಳ ಸಂತೋಷ. ಒಬ್ರಿಗೆ ನಾ ಲೆಕ್ಕಚ್ಯುತ ಮಾಡ್ಕೊಳಕ್ಕೆ ಎಲ್ಲರಿಗೂ ಅವ್ರವ್ರ ಕೆಪಾಸಿಟಿ ಅವ್ರ ಲೆಕ್ಕಚ್ಯುತ ಮಾಡ್ಕೊಳ್ತಾರೆ. ಈಗ ನೀವು ಹೇಳಿದಾಗ ಯಾವ ವಿಚಾರ ಚರ್ಚೆ ಆಗ್ಬೇಕಾಗಿತ್ತು ಅದಾಗ್ಲಿಲ್ಲ. ಫಸ್ಟ್ ಸರ್ಕಾರ ನಡ್ಕೊಂಡಿದ್ದ ರೀತಿಗೆ ಚರ್ಚೆ ಬೇರೆ ಅವರು ಡಿವೇಟ್ ಮಾಡ್ತಾ ಇದ್ದಾರೆ. ಅವರು ಮಾತಾಡದ್ನ ತಪ್ಪನ್ನ ಮುಚ್ಕೊಳಕ್ಕೆ ಪೊಲೀಸ್ ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ಹಿಂದೆ ಇವ್ರು ನಡೆಸಿದ್ರಲ್ಲ ಪೊಲೀಸನ್ನ, ಇವ್ರ ಹೆಂಗ್ ನಡೆಸ್ಬಿಟ್ರು ಪೊಲೀಸ್ ಕೈಲಿ.